ನಮಸ್ಕಾರ ಫ್ರೆಂಡ್ಸ್, ಇದು ನನ್ನ ಯೂಟ್ಯೂಬ್ದು ಮೊದಲನೇ ಲಾಂಗ್ ವಿಡಿಯೋ ಆಗಿರುತ್ತೆ. ನನ್ನ ಹೆಸರು ಒಂದು ಲತಾ ಅಂತ ಹೇಳಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ವೈಆರ್ ಬ್ಲಾಗ್ಸ್ ಇನ್ ಕನ್ನಡ ಅಂತ ಇದೆ. ಅದರಲ್ಲಿ ಕೂಡ ತುಂಬ ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ವ್ಲಾಗ್ಸ್ ಆಗಿ. ನನ್ನ ಚಾನೆಲ್ನಲ್ಲಿ ನೀವು ಕುಕ್ಕಿಂಗ್ ನೋಡ್ಬೋದು, ಜಾಸ್ತಿ ರೆಸಿಪೀಸ್ ನೋಡ್ಬೋದು. ಹಾಗಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಡಿಫ್ರೆಂಟ್ ಟೈಪ್ಸ್ ಆಫ್ ತಿಂಡಿಗಳನ್ನ ನಾವು ದೇವರಿಗೆ ಅಂತ ಮಾಡ್ತೀವಲ್ವ, ಅದನ್ನು ಲಾಂಗ್ ವಿಡಿಯೋ ಶೂಟ್ ಮಾಡಿ ಹಾಕಿದ್ದೀನಿ. ಮೊದಲು ನಾನಿಲ್ಲಿ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ. ಒಂದು ಅರ್ಧ kg ಅಷ್ಟು ಮೈದಾ ಹಿಟ್ಟನ್ನ ತೊಗೊಂಡು ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕಿ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಚಪಾತಿ ಅದಕ್ಕೆ ಗಟ್ಟಿಗೆ ಕಲಸಿಟ್ಕೋತಾ ಇದ್ದೀನಿ. ಕಲಿಸ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಸ್ವಲ್ಪ ಹೊತ್ತು ಇಟ್ಕೊಂಡಿದ್ದೀನಿ. ಒಂದು 400 ಗ್ರಾಮಷ್ಟು ಕಡಲೆನ ತೊಗೊಂಡಿದ್ದೀನಿ. ನುಣ್ಣಗೆ ಪುಡಿ ಮಾಡ್ಕೋಬೇಕು. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು 2 ಬ್ಯಾಚಲ್ಲಿ ಪುಡಿನ ಮಾಡಿಕೊಂಡೆ ನುಣ್ಣಗೆ. ಅದಾದಮೇಲೆ ಸ್ವಲ್ಪ ಕೊಬ್ಬರಿ, ಸಣ್ಣ ಸೈಜಿಂದು 2 ಕೊಬ್ಬರಿನ ತೊಗೊಂಡಿದ್ದೆ ನಾನು. ಆದರೆ ಪೂರ್ತಿ ಹಾಕಲಿಲ್ಲ ಕಟ್ ಮಾಡಿರೋದನ್ನ, ಯಾಕಂದರೆ ಜಾಸ್ತಿನೇ ಆಯಿತು ಅನ್ನಿಸ್ತು. ಅದಕ್ಕೆ ಸ್ವಲ್ಪನೇ ಒಂದು ಬ್ಯಾಚಲ್ಲಿ ಪುಡಿನ ಮಾಡ್ಕೊಂಡು ಹಾಕ್ಕೊಂಡೆ. ಅದನ್ನು ಕೂಡ ಹಾಕ್ಕೊಂಡು ಈಗ ಒಂದು 300 ಗ್ರಾಮಷ್ಟು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ. ಬೆಲ್ಲದ ಪುಡಿ ಏನಕ್ಕಂದರೆ ನಾವು ಎಣ್ಣೆಗೆ ಹಾಕಿದಾಗ ಅದು ಬೆಲ್ಲ ಒಳಗಡೆ ಮೆಲ್ಟ್ ಆಗುತ್ತೆ. ಟೇಸ್ಟು ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಈ ಥರ ಮಾಡಿಲ್ಲ ಅಂದರೆ ಕೆಲವೊಬ್ಬರು ಸಕ್ಕರೆ ಕೂಡ ಹಾಕ್ಕೋತಾರೆ ಇದು ಸ್ಟಫಿಂಗಿಗೆ. ಅದಾದಮೇಲೆ ನಾನು ಹುರಿದಿರೋವಂಥ ಗಸಗಸೆ, ಸ್ವಲ್ಪ ಏಲಕ್ಕಿನ ಪುಡಿನ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಳಿ ಎಳ್ಳು ಕೂಡ ಹುರಿದು ಹಾಕೋಬೋದು. ನಾನು ಅವಾಯ್ಡ್ ಮಾಡಿದ್ದೀನಿ ಬಿಳಿ ಎಳ್ಳು ಸ್ವಲ್ಪ. ಹಾಗಾಗಿ ಇನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಅದನ್ನು ಒಂದು ಸೈಡ್ ಇಟ್ಕೊಂಡು ಅದಾದಮೇಲೆ ಕಲಸಿಟ್ಟಿರೋಂಥ ಮೈದಾ ಹಿಟ್ಟನ್ನ ಸಣ್ಣದಾಗಿ ಪೂರಿಗೆ ಏನು ಉಂಡೆ ಮಾಡ್ಕೋತೀವಲ್ವ, ಯಾವ ಸೈಜು ಮೋಲ್ಡ್ ಇದೆ ನಿಮಗೆ ಆ ಸೈಜು. ದೊಡ್ಡದಂದರೆ ಸ್ವಲ್ಪ ದೊಡ್ಡದಾಗಿ ತೊಗೋಬೇಕಾಗತ್ತೆ, ಚಿಕ್ಕದಿದ್ದರೆ ಸಾಕು. ಪೂರಿ ಸೈಜಲ್ಲಿ ಉಂಡೆಗಳನ್ನ ತೊಗೊಂಡು ಎಷ್ಟು ಬೇಕೋ ನೋಡ್ಕೊಂಡು ಮೆಷರ್ಮೆಂಟು ಮಾಡ್ಕೋಬೇಕು. ನಾನಿಲ್ಲಿ ನಂದು ಕರ್ಜಿಕಾಯಿ ಮೋಲ್ಡ್ ಏನಿದೆ ಅಲ್ವಾ, ಅದನ್ನು ಸೈಜ್ ಚೆಕ್ ಮಾಡಿಕೊಂಡು ಒಸ್ಕೋತಾ ಇದ್ದೀನಿ. ಪೂರಿಗಳನ್ನ ಪೂರಿ ಥರ ಮಾಡ್ಕೋಬೇಕು. ಎಲ್ಲ ಒಸ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಅದಾದಮೇಲೆ ಕರ್ಜಿಕಾಯಿ ಮೋಲ್ಡ್ಗೆ ಸ್ವಲ್ಪ ಎಣ್ಣೆನ ಹಚ್ಚಿದ್ದೀನಿ ಸೈಡ್ಗೆಲ್ಲ. ಸ್ಟೀಲ್ದು ಇದೆ ನನ್ನ ಹತ್ರ, ಬಟ್ ಅದರಲ್ಲಿ ಸರಿಯಾಗಿ ಬರಲ್ಲ. ಅದಕ್ಕೆ ನಾನು ಪ್ಲಾಸ್ಟಿಕ್ಕಿಂದ್ರಲ್ಲೇ ಮಾಡ್ತಾ ಇದ್ದೀನಿ. ಈಗ ಸೈಡ್ಗೆಲ್ಲ ಎಣ್ಣೆ ಹಚ್ಕೊಬಿಟ್ಟು, ಎಣ್ಣೆ ಬರಲಿಲ್ಲ ಅಂತಂದರೆ ಸ್ವಲ್ಪ ಮೈದಾ ಹಿಟ್ಟನ್ನ ಎಣ್ಣೆ ಮೇಲೆ ಉದುರಿಸಿದ್ರೆ ಬಂದ್ಬಿಡುತ್ತೆ ಕ್ಲೀನಾಗಿ. ಈ ಥರ ಸ್ಟಫಿಂಗ್ ಮಾಡಿರೋದನ್ನ ಹಾಕ್ಬಿಟ್ಟು ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿದ್ರೆ ಕರ್ಜಿಕಾಯಿ ಆಗುತ್ತೆ. ನೋಡ್ಕೊಂಡು ತಕ್ಕೋಬೇಕು ಫಸ್ಟು ಮಾಡೋವಾಗ. ಸೈಡಲ್ಲೆಲ್ಲ ಕಿತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಈ ಥರ ಸ್ಟಫಿಂಗ್ ಒಳಗಡೆ ಜಾಸ್ತಿ ತುಂಬಾರ್ದು, ಎಲ್ಲೂ ಸೈಡಲ್ಲಿ ಹೋಲ್ಸ್ ಆಗಿರಬಾರ್ದು. ಎಣ್ಣೆಗೆ ಹಾಕಿದಾಗ ಬಿಟ್ಕೊಂಡ್ಬಿಡುತ್ತೆ ಕರ್ಜಿಕಾಯಿ. ಹಂಗಾಗಿ ಅದಾದಮೇಲೆ ಎಣ್ಣೆನ ಕಾಯಕ್ಕೆ ಇಟ್ಬಿಟ್ಟು ಒಂದು 80% ಕಾಯ್ದಿರಬೇಕು. ಎಣ್ಣೆ ಫುಲ್ಲು ಕಾದಿರಬಾರ್ದು. ಹಾಕಿದ ತಕ್ಷಣ ಕಲರ್ ಬಂದುಬಿಡುತ್ತೆ, ಬೆಂದಿದೆ ಅಂತ ತೆಗೆದುಬಿಡ್ತೀವಿ. ಇಲ್ಲ ಅಂದರೆ ಒಂದು 80% ಕಾದಿದ್ರೆ ಸ್ವಲ್ಪ ನೋಡಿಕೊಂಡು ಗೋಲ್ಡನ್ ಬ್ರೌನ್ ಆಗಬೇಕು. ಸೈಡ್ ಬೈ ಸೈಡು ಸ್ವಲ್ಪನೇ ತಿರ್ವಾಕೊಂಡು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಕಲರ್ ಚೇಂಜ್ ಆಗೋದು ನಮಗೆ ಗೊತ್ತಾಗತ್ತೆ. ಮತ್ತು ಮಾಡಬೇಕಾದ್ರೆ ಈ ಬೆಲ್ಲ ಹಾಕಿರೋದು ಗಮ್ ಅಂತ ಸ್ಮೆಲ್ ಬರ್ತಾ ಇರತ್ತೆ. ನೋಡಿ, ಇದಾಗಿದೆ. ನಾನು ಇವಾಗ ತೆಗಿತಾ ಇದ್ದೀನಿ. ಮತ್ತೆ ಇನ್ನೊಂದು ಬ್ಯಾಚ್ ಹಂಗೆ ನಾನು ಎಣ್ಣೆಲಿ ಕರ್ಕೊಂಡು ಸೈಡಲ್ಲಿ ಮಾಡಿಟ್ಕೋತಾ ಇದ್ದೆ. ಮಾಡಿಕೊಂಡೆ. ಇದಿಷ್ಟಕ್ಕೆ ನನಗೆ ಒಂದು 22 ಕರ್ಜಿಕಾಯಿ ಆಗಿತ್ತು. ಈಗ ಇದಾಗಿದೆ ನೋಡಿ ಕರ್ಜಿಕಾಯಿ. ಎಲ್ಲ ಒಂದು ತಟ್ಟೆಗೆ ಎಣ್ಣೆನ ಸ್ಟೈನ್ ಮಾಡಿಬಿಟ್ಟು ಒಂದು ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ರೆಸಿಪಿ ಬಂದ್ಬಿಟ್ಟು ಚಕ್ಲಿನ ಮಾಡ್ತಾಯಿದ್ದೀನಿ. 1 ಕಪ್ ಅಳತೆಯಲ್ಲಿ 1/4 kg ಕಪ್, ಅದು 2.5 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ ಕಡಲೆ, 3 ಸ್ಪೂನಷ್ಟು ಮೈದಾ, ಖಾರದ ಪುಡಿ, ಜೀರಿಗೆ, ಸ್ವಲ್ಪ ಉಪ್ಪು, ಬೆಣ್ಣೆನ ಕರಗಿಸ್ಕೋಬೇಕು. ಮೊದಲು ಇಲ್ಲಿ ಕಡಲೆನ ಪುಡಿ ಮಾಡ್ಕೋತಾ ಇದ್ದೀನಿ. ನುಣ್ಣಗೆ ಪುಡಿ ಮಾಡ್ಕೋಬೇಕು ಇದನ್ನು, ಕಡಲೆ ಪುಡಿನ ಮಾತ್ರ. ಅದಾದಮೇಲೆ ಒಂದು ಬೇಸನ್ ತೊಗೊಂಡು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೇನೆ ಕಡಲೆ ಏನು ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮೈದಾ, ಖಾರದ ಪುಡಿ, ಉಪ್ಪು, ಜೀರಿಗೆ ಬದಲು ಅಜ್ವೈನ್ ಹಾಕ್ಕೋಬೋದು. ಇಲ್ಲ ಓಮ್ ಕಾಳು ಕೂಡ ಹಾಕ್ಕೋತಾರೆ ಕೆಲವೊಬ್ರು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಬೆಣ್ಣೆನ ಸ್ವಲ್ಪ ಕರಗಿಸ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿನೇ ಮಾಡಿಬಿಟ್ಟು ಹಾಕ್ಕೊಂಡೆ. ಬಿಸಿನೇ ಇರಬೇಕು ಅಂತ ಹೇಳ್ಬಿಟ್ಟು ಕಲಿಸ್ಕೊಂಡಿದ್ದೀನಿ. ಬೆಣ್ಣೆ ಬದಲು ತುಪ್ಪನೂ ಹಾಕ್ಕೋಬೋದು, ಇಲ್ಲ ಎಣ್ಣೆ ಕಾಯಿಸಿ ಕೂಡ ಹಾಕ್ಕೋಬೋದು. ಈ ಥರ ಗಂಟು ಮಾಡಿದ್ರೆ ಅದು ಹಿಡಿಬೇಕು, ಗಂಟಾಗಿ ಉಂಡೆ ಥರ. ಆ ಥರ ಕಲಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸಿ ಇಟ್ಕೋತಾ ಇದ್ದೀನಿ. ಇದನ್ನೇನು ಕಲಸಿ ಇನ್ಸ್ಟೆಂಟಾಗಿ ಮಾಡ್ಬೋದು, ನೆನೆಯಾಕೆ ಬಿಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ಕಲಸಿಟ್ಬಿಟ್ಟು ನಾನು ಈ ಚಕ್ಲಿ ಮೋಲ್ಡ್ ಏನಿರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಕ್ಕೆ ಮುಚ್ಚಿಟ್ಕೊಂಡಿದ್ದೆ ಅಷ್ಟೇ. ನೋಡಿ, ಈ ಥರ ಸ್ವಲ್ಪ ಉದ್ದಕ್ಕೆ ಮಾಡಿಕೊಂಡು ಚಕ್ಲಿ ಮೋಲ್ಡು ನನ್ನ ಹತ್ರ ಹಿತ್ತಾಳೆದಿರೋದು, ಈ ಥರ ಸ್ಟಾರ್ದು ಬರತ್ತೆ ಪ್ಲೇಟು, ಅದನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಫುಲ್ಲು ಪ್ಯಾಕ್ ಮಾಡಿದೆ. ಹಿಟ್ಟನ್ನ ಪ್ಯಾಕ್ ಮಾಡಿಬಿಟ್ಟು ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ ನಾನು. ಒತ್ತೋದಕ್ಕೂ ಮುಂಚೆ ಎಣ್ಣೆನ ಕಾಯಕ್ಕೆ ಇಡಬೇಕು. ಎಣ್ಣೆ ಕಾದಿರಬೇಕು ಚೆನ್ನಾಗಿ. ಅದಾದಮೇಲೆ ಚಕ್ಲಿನ ಒತ್ಕೋತಾ ಇದ್ದೀನಿ. ನಾನೇನು ಮಾಡಿದ್ದೆ ಅಂದರೆ ಎಣ್ಣೆನ ಕಾಯಕ್ಕೆ ಇಟ್ಬಿಟ್ಟು ಸ್ಲಿಮ್ಮಲ್ಲಿ ಇಟ್ಬಿಟ್ಟಿದ್ದೀನಿ. ಫಸ್ಟು ಚಕ್ಲಿ ಹಾಕಿದಾಗ
ಒಂದು ಕಡೆ ಸೈಡಲ್ಲಿ ಬಿಟ್ಕೊಬಿಡ್ತು. ಇದು ಯಾಕೆ ಬಿಟ್ಕೋತು ಅಂತ ನೋಡಿದ್ರೆ ಸ್ಲಿಮ್ಮಲ್ಲಿ ಇಟ್ಬಿಟ್ಟಿದೆ. ಚಕ್ಲಿ ಹಾಕೋ ಟೈಮಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಬಿಸಿ ಇರಬೇಕು, ಆಮೇಲೆ ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಜಾಸ್ತಿ ಎಣ್ಣೆ ಕಾಯ್ದಿದ್ರೂ ಬೇಗ ಕಲರ್ ಬಂದ್ಬಿಡುತ್ತೆ, ಬಟ್ ಗರಿಗರಿಯಾಗಿ ಬರೋದಿಲ್ಲ. ಮತ್ತು ನೋಡಿ ಈ ಥರ ಒಂದು ದೊಡ್ಡದಾಗಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದೊಂದೇ ಬೇಯಿಸ್ಕೋಬೇಕು. ಗೋಲ್ಡನ್ ಬ್ರೌನ್ ಬರೋ ಥರ ಅದು ಗೊತ್ತಾಗುತ್ತೆ ನಮಗೆ. ಫುಲ್ಲು ಬೆಂದ ಮೇಲೆ ಬಾಣಲಿಯಲ್ಲಿ ಬಬಲ್ಸ್ ಬರುತ್ತಲ್ಲ, ಆ ಬಬಲ್ಸ್ ಬರೋದು ಕಂಟ್ರೋಲ್ ಆಗಿಬಿಡತ್ತೆ ಚಕ್ಲಿ ಫುಲ್ಲು ಬೆಂದ ಮೇಲೆ. ಇದೇ ಥರ ನಾನು ಮಾಡಿಕೊಂಡೆ ಸ್ಟೆಪ್ ಬೈ ಸ್ಟೆಪ್ಪು. ಎಣ್ಣೆಗೆ ಬಿಡೋವಾಗ ಹುಷಾರಾಗಿ ಬಿಡಬೇಕು ಚಕ್ಲಿನ. ಸುಮಾರು ಟೈಪ್ಸ್ ಆಫ್ ಚಕ್ಲಿನ ಮಾಡ್ತಾರೆ. ಅಕ್ಕಿನ ರೆಡಿಮೇಡ್ ಪುಡಿ ಮಾಡಿಸ್ಕೊಳ್ಳೋದಲ್ಲ, ಕಡಲೆ ಎಲ್ಲ ಜೊತೆಗೆ ಹಾಕ್ಸ್ಕೊಂಬಂದು ಕೂಡ ಮಾಡ್ಬೋದು. ಅದು ಒಂಥರ ಟೇಸ್ಟ್ ಬರುತ್ತೆ. ನಾನು ಯಾವಾಗೂ ಇನ್ಸ್ಟೆಂಟ್ ಟೈಪಲ್ಲೇ ಮಾಡೋದು. ನೋಡಿ ಈಗ ಆಗಿದೆ. ಒಂದು 2-3 ಬ್ಯಾಚಲ್ಲಿ ಚಕ್ಲಿನ ಮಾಡಿಕೊಂಡೆ. ಚಕ್ಲಿ ಕೂಡ ರೆಡಿ ಆಗಿದೆ. ಅದಾದಮೇಲೆ ಇನ್ನು ರವೆ ಉಂಡೆ ಮಾಡ್ಕೋತಾ ಇದ್ದೀನಿ. ರವೆ ಉಂಡೆಗೆ ಐಟಮ್ಸ್ನೆಲ್ಲ ತೆಗ್ದಿಟ್ಕೊಂಡಿರಲಿಲ್ಲ, ಯಾಕಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು ಅಂತ ಡೈರೆಕ್ಟ್ ಹಂಗೆ ರೆಸಿಪಿ ಮಾಡೋದನ್ನೇ ತೋರಿಸಿದ್ದೀನಿ. ಮೊದಲು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡೆ. ಒಂದು ಸೈಡಲ್ಲಿ ಹಾಲು ಕೂಡ ಕಾಯ್ಸೋಕೆ ಇಟ್ಕೊಂಡಿದ್ದೆ. ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ 1 kg ಬಾಂಬೆ ರವೆನ ತೊಗೊಂಡಿರೋದು. ಉಪ್ಪಿಟ್ಟು ರವೆ ಬರುತ್ತಲ್ಲ ದಪ್ಪದು, ಅದನ್ನೇ ತೊಗೊಂಡಿರೋದು ನಾನು. ಚಿರೋಟಿ ರವೆಯಲ್ಲಿ ಕೂಡ ಮಾಡ್ಕೋಬೋದು. ಚೆನ್ನಾಗಿ ಉರಿಬೇಕು. ಒಂದು 10 ನಿಮಿಷ ಸಣ್ಣಕ್ಕೆ ಇಟ್ಕೊಂಡು ಗಮ್ ಅನ್ಬೇಕು ರವೆ, ಅಲ್ಲಿವರೆಗೂ ಹುರ್ಕೋಬೇಕು. ಅದೆಲ್ಲ ಹುರ್ಕೊಂಡಿದ್ದಾದಮೇಲೆ ಸ್ವಲ್ಪ ಸಕ್ಕರೆನ ತೊಗೊಂಡು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಂಡು ಅದನ್ನು ಹಂಗೆ ಬಿಸಿಲಿ, ಅದು ಈ ಸಕ್ಕರೆ ಕರ್ಗೋದಿಲ್ಲ, ಹಂಗೆ ಉಂಡೆಲಿರುತ್ತೆ. ಹಂಗೆ ಈಗ ಡ್ರೈ ಫ್ರೂಟ್ಸ್ ಹುರಿದಿಟ್ಟಿದ್ನಲ್ವ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಕೆಳಗೆ ಇಳಿಸ್ಕೊಂಡಿದ್ದೀನಿ. ಹಾಲು ಬಿಸಿನೇ ಇರಬೇಕು. ನಾನಿಲ್ಲಿ ಕೊಬ್ಬರಿ ತುರಿನೂ ಹಾಕ್ತಾರೆ, ನಾನು ಹಾಕಿಲ್ಲ, ಬೇಗ ಕೆಟ್ಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಬಿಸಿ ಇರುತ್ತೆ, ನೀರಲ್ಲಿ ಕೈ ಎದ್ಕೊಂಡು ಉಂಡೆನ ಕಟ್ಕೋಬೇಕು. ಈ ಥರ ಕಟ್ಟಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಕಟ್ಕೋಬೋದು. ಈಸಿ. ಸ್ವಲ್ಪ ಉರಿಯೋಕ್ಕೆ ಟೈಮ್ ತೊಗೊಳುತ್ತೆ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ, ಬೇಗ ಆಗೋಗ್ಬಿಡುತ್ತೆ ರವೆ ಉಂಡೆ ಕೂಡ ಆಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.